Welcome to Commerce Classes, Second PUC Accountancy. Dissolution of a partnership firm. ಈ ಒಂದು ಚಾಪ್ಟರ್ ಮೇಲೆ 12 ಮಾರ್ಕ್ಸ್ ಪ್ರಾಬ್ಲಮ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಾನು ಈ ಕ್ವಶನ್ ತಗೊಂಡಿರೋದು ಮಾಡೆಲ್ ಕ್ವಶನ್ ಪೇಪರ್ 2025 ಕೇಳಿರೋಂಥ ಕ್ವಶನ್ ತಗೊಂಡಿದ್ದೀನಿ. ಅನಿತಾ ಅಂಡ್ ಕವಿತಾ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಈಕ್ವಲಿ. ಅನಿತಾ ಮತ್ತು ಕವಿತಾ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಅವರು ಪ್ರಾಫಿಟ್ ಅಥವಾ ಲಾಸನ್ನು ಏನು ಮಾಡ್ತಾ ಇದ್ದಾರೆ, ಈಕ್ವಲ್ ಆಗಿ ಶೇರ್ ಮಾಡ್ತಾ ಇದ್ದಾರೆ. ಅಂದರೆ ರೇಷಿಯೋ ಎಷ್ಟಿರುತ್ತೆ, 1:1. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2024 ಆಸ್ ಫಾಲೋಸ್. ಲಯಬಿಲಿಟೀಸ್, ಅಸೆಟ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟು ಒಂದಿಷ್ಟು ಅಡ್ಜಸ್ಟ್ಮೆಂಟನ್ನು ಕೊಟ್ಟಿದ್ದಾರೆ. ಆನ್ ದ ಎಬೌವ್ ಡೇಟ್ ಆಫ್ ದ ಫರ್ಮ್ ವಾಸ್ ಡಿಸಾಲ್ವ್ಡ್, ಅಂದರೆ 31 ಮಾರ್ಚ್ 2024 ಫರ್ಮು ಕಂಪ್ಲೀಟಾಗಿ ಕ್ಲೋಸ್ ಆಗ್ತಾ ಇದೆ. ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಅವೈಲಬಲ್. ಅಸೆಟ್ಸ್ ರಿಯಲೈಸ್ಡ್ ಆಸ್ ಫಾಲೋಸ್. ಕಂಪ್ಲೀಟಾಗಿ ಫರ್ಮನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿರೋ ಅಸೆಟ್ಟನ್ನೆಲ್ಲ ಏನು ಮಾಡಬೇಕಾಗುತ್ತೆ, ಇಲ್ಲ ಸೇಲ್ ಮಾಡಬೇಕು, ಇಲ್ಲ ಯಾರಾದರೂ ಪಾರ್ಟ್ನರ್ ತೊಗೊಂಡೋಗ್ಬೇಕಾಗತ್ತೆ. ಲಯಬಿಲಿಟೀಸ್ ಅಷ್ಟೇ, ಅವ್ರು ಏನೊಂದು ಪೆಂಡಿಂಗ್ ಇದೆ ಕೊಡಬೇಕಾಗಿರೋ ಅಮೌಂಟನ್ನೆಲ್ಲ ಪೇ ಮಾಡಬೇಕಾಗತ್ತೆ. ಡೇಟಾರ್ಸ್ 25,600, ಸ್ಟಾಕ್ 39,000, ಬಿಲ್ಡಿಂಗ್ 66,000ಗೆ ಸೇಲ್ ಆಗ್ತಾ ಇದೆ. ಅನಿತಾ ಟುಕ್ ಓವರ್ 50% ಇನ್ವೆಸ್ಟ್ಮೆಂಟ್ ಇದೆ ಅಲ್ವಾ, ಈ 20,000 ಇನ್ವೆಸ್ಟ್ಮೆಂಟಲ್ಲಿ 50% ಅಂದರೆ 10,000 ಇನ್ವೆಸ್ಟ್ಮೆಂಟ್ ಅಷ್ಟದ್ದು ಏನು ಮಾಡ್ತಾ ಇದ್ದಾರೆ, ಅನಿತಾ ತೊಗೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಆ 10,000 ಅವ್ರು ಕೊಡ್ತಾ ಇಲ್ಲ, 10% ಲೆಸ್ ದ್ಯಾನ್ ದ ಬುಕ್ ವ್ಯಾಲ್ಯೂ. 10,000 ಇದ್ದರೆ ಅದ್ರ ಮೇಲೆ 10% ಡಿಸ್ಕೌಂಟಲ್ಲಿ ತಗೊಳ್ತಾ ಇರೋವಂಥದ್ದು. ನೆಕ್ಸ್ಟ್ ರಿಮೈನಿಂಗ್ ಇನ್ವೆಸ್ಟ್ಮೆಂಟ್ ವೇರ್ ಸೋಲ್ಡ್ ಅಟ್ ಅಗೈನ್ 20%. ಇನ್ನು ರಿಮೈನಿಂಗ್ 10,000 ಇನ್ವೆಸ್ಟ್ಮೆಂಟ್ ಏನಿದೆ ಅದನ್ನು ಸೇಲ್ ಮಾಡ್ತಾ ಇದ್ದಾರೆ 20% ಲಾಭದಲ್ಲಿ. ನೆಕ್ಸ್ಟು ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ಕವಿತಾ. ಕವಿತಾ ಅನ್ನೋರು ಫರ್ನಿಚರ್ನ ತೊಗೊಂಡೋಗ್ತಾ ಇದ್ದಾರೆ. ಅನಿತಾ ಪೇಡ್ ದ ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಏನಿತ್ತು, ನಾವು ಅದನ್ನು ರಿಯಲೈಸೇಷನ್ ಅಕೌಂಟಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ಬಿಟ್ಟು ತೊಗೊಳ್ತಾ ಇದ್ವಿ, ಡೆಬಿಟ್ ಸೈಡ್. ಇಲ್ಲಿ ಏನಾಗ್ತಾ ಇದೆ, ಆ ಎಕ್ಸ್ಪೆನ್ಸಸ್ನ ಅನಿತಾ ಪೇ ಮಾಡ್ತಾ ಇದ್ದಾರೆ. 2,000 ರೂಪೀಸ್ ಎಕ್ಸ್ಪೆನ್ಸಸ್ ಇದೆ, ಬಟ್ ಅವರು ಎಷ್ಟು ಪೇ ಮಾಡಿದ್ದಾರೆ, 2,600 ರೂಪೀಸ್ ಅಷ್ಟು ಪೇ ಮಾಡಿದ್ದಾರೆ. ಫಾರ್ ಕಂಪ್ಲೀಟಿಂಗ್ ದ ಡಿಸೊಲ್ಯೂಷನ್ ಪ್ರೋಸೆಸ್. ಆ ಪ್ರೋಸೆಸ್ ಕಂಪ್ಲೀಟ್ ಆಗೋದಕ್ಕೆ 2,600 ರೂಪೀಸ್ ಏನಾಗಿದೆ, ಒಂದು ಎಕ್ಸ್ಪೆನ್ಸಸ್ ಆಗಿರುವಂಥದ್ದು. ಇಷ್ಟು ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು ನಾವೀಗ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ನೀವು ನೋಡಬೇಕು, ಕೆಲವೊಂದು ಪ್ರಾಬ್ಲಮಲ್ಲಿ ಕ್ಯಾಶ್ ಅಕೌಂಟನ್ನು ಕೇಳಿರ್ತಾರೆ, ಕೆಲವೊಂದು ಪ್ರಾಬ್ಲಮಲ್ಲಿ ಬ್ಯಾಂಕ್ ಅಂತಲೇ ಕೊಟ್ಟಿರ್ತಾರೆ. ನಾವು ಕ್ಯಾಶ್ ಅಂತ ಇದ್ದಾಗ ರಿಯಲೈಸೇಷನ್ ಅಕೌಂಟಲ್ಲೂ ಅಷ್ಟೇ, ಪಾರ್ಟ್ನರ್ಸಲ್ಲೂ ಎಲ್ಲ ಕಡೆ ಕ್ಯಾಶ್ ಅಂತಲೇ ಯೂಸ್ ಮಾಡ್ಕೋಬೇಕು. ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡೋಕ್ಕೆ ಹೇಳಿದಾಗ ಬ್ಯಾಂಕ್ ಅಂತಲೇ ಯೂಸ್ ಮಾಡಬೇಕಾಗತ್ತೆ. ಸೊಲ್ಯೂಷನ್: ರಿಯಲೈಸೇಷನ್ ಅಕೌಂಟ್, ಪರ್ಟಿಕ್ಯುಲರ್ ಅಮೌಂಟ್, ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್. ಫಸ್ಟು ನಾವೇನು ಮಾಡ್ತೀವಿ, ಫಸ್ಟು ಸ್ಟೆಪ್ಪು ಎಲ್ಲ ಅಸೆಟ್ಸನ್ನು ಕೂಡ ತಗೊಳ್ತೀವಿ ಡೆಬಿಟ್ ಸೈಡಲ್ಲಿ. ಕ್ರೆಡಿಟ್ ಸೈಡಲ್ಲಿ ಎಲ್ಲ ಔಟ್ಸೈಡರ್ಸ್ ಲಯಬಿಲಿಟಿನ ತಗೊಳ್ತೀವಿ. ಆ ವರ್ಡನ್ನು ಮೆನ್ಷನ್ ಮಾಡ್ಕೊಳ್ಳಿ, ಔಟ್ಸೈಡರ್ಸ್ ಲಯಬಿಲಿಟಿ, ಆಚೆಯಿಂದ ತೊಗೊಂಡಿರೋವಂಥದ್ದು. ಯಾರಾದರೂ ನಾವು ಪಾರ್ಟ್ನರ್ಸ್ ಹತ್ರನೇ ಲೋನ್ ತಗೊಂಡಿದ್ರೆ ಅದು ಇಂಟರ್ನಲ್ ಲಯಬಿಲಿಟಿ ಆಗುತ್ತೆ, ಅದನ್ನು ನಾವು ಇಲ್ಲಿ ತಗೊಳ್ಳೋದಿಲ್ಲ. ಅದಾದಮೇಲೆ ಲಯಬಿಲಿಟೀಸ್ ಏನು ಪೇ ಮಾಡ್ತೀವಿ, ಡೆಬಿಟ್ ಸೈಡಲ್ಲಿ ತೋರಿಸ್ತೀವಿ, ಟು ಬ್ಯಾಂಕ್ ಅಕೌಂಟ್ ಅಂತ ಅಮೌಂಟು ಪೇ ಆಗೋವಂಥದ್ದು. ಹಾಗೆಯೇ ಅಸೆಟ್ಸನ್ನು ನಾವು ಸೇಲ್ ಮಾಡಿದಾಗ ಅಮೌಂಟ್ ಏನು ರಿಸೀವ್ ಮಾಡ್ಕೊಳ್ತೀವಿ, ಬೈ ಬ್ಯಾಂಕ್ ಅಕೌಂಟ್. ಅಮೌಂಟು ನಮಗೆ ಬರ್ತಾ ಇದೆ ಅಂದರೆ ಬ್ಯಾಂಕ್ ಅಕೌಂಟ್ ಡೇಟಾರ್ ಟು ಅಸೆಟ್ಸ್ ರಿಯಲೈಸೇಷನ್ ಅಕೌಂಟ್ ಆಗುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಅಂತ ನಾವು ಕ್ರೆಡಿಟ್ ಸೈಡಲ್ಲಿ ತಗೊಳ್ತೀವಿ. ಫಸ್ಟ್ ಈಗ ನಾವು ತಗೊಳ್ಳೋಣ, ಏನೇನೆಲ್ಲ ಅಸೆಟ್ಸ್ ಇದೆ ಅದನ್ನು ಎಂಟ್ರಿ ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ ಅಸೆಟ್ಸಲ್ಲಿ ಕೊಟ್ಟಿದ್ದಾರೆ ಅಲ್ವಾ, ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಒಂದು ಬಿಟ್ಟು ಅದನ್ನು ನಾವು ಬ್ಯಾಂಕ್ ಅಕೌಂಟಲ್ಲಿ ತಗೊಳ್ತೀವಿ. ಇನ್ನು ಉಳಿದಿರೋ ಎಲ್ಲದನ್ನು ಕೂಡ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಡೇಟಾರ್ಸ್ ಎಷ್ಟಿದೆ, 20,000 ನಾವು ತಗೊಳ್ತಾ ಇದ್ದೀವಿ. ಇನ್ನು PDD ಲೆಸ್ 2,000 ಅಂತ ಕೊಟ್ಟಿದ್ರು ಅಲ್ವಾ, ಅದನ್ನು ನಾವು ಲಯಬಿಲಿಟಿ ಸೈಡಲ್ಲಿ ತಗೊಳ್ತೀವಿ. ಡೇಟಾರ್ಸ್ ಎಷ್ಟಿದೆ, 28,000 ರೂಪೀಸ್ ಇದೆ. ಡೇಟಾರ್ಸ್ 28,000, ಸ್ಟಾಕ್ 40,000, ಇನ್ವೆಸ್ಟ್ಮೆಂಟ್ 20,000, ಫರ್ನಿಚರ್ 14,000, ಬಿಲ್ಡಿಂಗ್ 60,000. ನಮಗೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋ ಎಲ್ಲ ಅಸೆಟ್ಸನ್ನು ಕೂಡ ಅದರದೇ ವ್ಯಾಲ್ಯೂ ಅಲ್ಲಿ ತೊಗೊಂಡಿರೋವಂಥದ್ದು. ನೆಕ್ಸ್ಟ್ ಲಯಬಿಲಿಟೀಸ್ ತಗೊಳ್ಳೋಣ. ಲಯಬಿಲಿಟೀಸ್ ಯಾವ್ಯಾವುದೆಲ್ಲ ಇದೆ, ಬಿಲ್ಸ್ ಪೇಯಬಲ್, ಕ್ರೆಡಿಟಾರ್ಸ್ ಇದೆ, ಅನಿತಾ ಲೋನ್ ಇದೆ. ಅನಿತಾ ಲೋನನ್ನು ನಾವಿಲ್ಲಿ ತಗೊಳ್ಳೋದಿಲ್ಲ, ಏಕೆಂದರೆ ಅನಿತಾ ಕವಿತಾ ಪಾರ್ಟ್ನರ್ಸ್ ಇದ್ದಾರೆ. ನಾವು ಪಾರ್ಟ್ನರ್ಸ್ ಹತ್ರನೇ ಲೋನ್ ತೊಗೊಂಡಿರೋದ್ರಿಂದ ಡೈರೆಕ್ಟಾಗಿ ಅವರಿಗೆ ಅಮೌಂಟನ್ನು ಪೇ ಮಾಡ್ತೀವಿ ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡುವಾಗ. ಈ ವನಿತಾ ಲೋನ್ ಇದೆಯಲ್ಲ, ಈ ವನಿತಾ ಅನ್ನೋರು ನಮಗೆ ಪಾರ್ಟ್ನರ್ ಅಲ್ಲ, ಔಟ್ಸೈಡರ್ಸ್, ಬೇರೆ ಕಡೆಯಿಂದ ತೊಗೊಂಡಿರೋವಂಥದ್ದು. ವನಿತಾ ಲೋನನ್ನು ನಾವು ತಗೊಳ್ತೀವಿ. ನೆಕ್ಸ್ಟ್ ರಿಸರ್ವ್ ಫಂಡ್ ಇದೆ. ಈ ರಿಸರ್ವ್ ಫಂಡನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಈ ಇಬ್ಬರಿಗೂ ಕೂಡ ನಾವು ಶೇರ್ ಮಾಡ್ತೀವಿ, ಇದು ಬರೋದಿಲ್ಲ. ಕ್ಯಾಪಿಟಲ್ ಕೂಡ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತಗೊಳ್ತೀವಿ. ಈಗ ಬಿಲ್ಸ್ ಪೇಯಬಲ್, ಕ್ರೆಡಿಟಾರ್ಸ್ ಆ್ಯಂಡ್ ವನಿತಾ ಲೋನ್ ಮತ್ತು ಈ PDD ಏನಿದೆ ಇದನ್ನು ತಗೊಳ್ತೀವಿ. ಬೈ ಬಿಲ್ಸ್ ಪೇಯಬಲ್ 6,000 ರೂಪೀಸ್,
ಬೈ ಕ್ರೆಡಿಟರ್ಸ್ 20,000 rupees, ಬೈ ವನಿತಾ ಲೋನ್ ಅಕೌಂಟ್ 5,000 rupees, ಬೈ PDD 2,000 rupees. ಈಗ ಅಸೆಟ್ಸ್ ತೊಗೊಂಡ್ವಿ, ಲಯಬಿಲಿಟೀಸೇ ತೊಗೊಂಡ್ವಿ. ನೆಕ್ಸ್ಟು ಸ್ಟೆಪ್ ಅಡ್ಜಸ್ಟ್ಮೆಂಟ್ ಏನಿದೆ ಅದನ್ನು ನೋಡ್ತಾ ಹೋಗೋಣ. ಅಡ್ಜಸ್ಟ್ಮೆಂಟಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ, ಅಸೆಟ್ಸ್ ರಿಯಲೈಸ್ಡ್, ಒಂದು ಸೇಲ್ ಆಗಿರೋ ಅಸೆಟ್ಸನ್ನು ಕೊಟ್ಟಿರೋವಂಥದ್ದು. ಡೇಟಾರ್ ಸ್ಟಾಕ್ ಬಿಲ್ಡಿಂಗ್ ಇದೆ, ಇಲ್ಲಿ ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ ಇದೇ ವ್ಯಾಲ್ಯೂ ತಗೋಬೇಕು. ಬೈ ಬ್ಯಾಂಕ್ ಅಕೌಂಟ್ ಬ್ರಾಕೆಟಲ್ಲಿ ಅಸೆಟ್ಸ್ ರಿಯಲೈಸ್ಡ್, ಡೇಟಾರ್ಸ್ 25,600, ಸ್ಟಾಕ್ 39,000, ಬಿಲ್ಡಿಂಗ್ 66,000. ಈ ಮೂರನ್ನು ಕೂಡ ನಾನು ಎಂಟ್ರಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟನ್ನು ಓದೋಣ. ಅನಿತಾ ಟುಕ್ ಓವರ್ 50% ಇನ್ವೆಸ್ಟ್ಮೆಂಟ್. ಈ ಅನಿತಾ ಅನ್ನೋರು ಈ ಇನ್ವೆಸ್ಟ್ಮೆಂಟ್ ಇದೆಯಲ್ಲ ಅದರಲ್ಲಿ 50%ನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಅಂದರೆ 20,000 ಇದೆ ಇನ್ವೆಸ್ಟ್ಮೆಂಟು, 50% ತೊಗೊಂಡು ಹೋಗ್ತಾ ಇದ್ದಾರೆ ಅಂದರೆ 10,000 rupees ಹಾಗೆ ಇರುತ್ತೆ. ಅದನ್ನು ನಾವೇನು ಮಾಡ್ತಾ ಇದ್ದಾರೆ, ಕಂಟಿನ್ಯೂ ಮಾಡಿದ್ದಾರೆ ಓದಿ. ಇನ್ವೆಸ್ಟ್ಮೆಂಟ್ ವೇರ್ ಸೋಲ್ಡ್ ಅಟ್ ಗೇನ್ 20%, 20% ಪ್ರಾಫಿಟಲ್ಲಿ ಈ ಉಳಿದಿರೋ 10,000 ಇನ್ವೆಸ್ಟ್ಮೆಂಟನ್ನು ಸೇಲ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟ್ಮೆಂಟ್ 10,000 rupees ಅಷ್ಟು ಅನಿತಾ ತೊಗೊಂಡೋಗಿದ್ದಾರೆ ಅಲ್ವಾ, ಇನ್ನು ಉಳಿದಿರೋ 10,000 rupees ಇನ್ವೆಸ್ಟ್ಮೆಂಟನ್ನು ಸೇಲ್ ಮಾಡುವಾಗ 20% ಏನಾಗಿದೆ, ಪ್ರಾಫಿಟ್ ಆಗಿದೆ, ಗೇನ್ ಆಗಿದೆ ಅಂತ ಹೇಳಿದ್ದಾರೆ. 10,000 ಇಂಟು 20/100 ಮಾಡಿದರೆ 2,000 rupees ಪ್ರಾಫಿಟ್ ಬರುತ್ತೆ. 10,000 ಪ್ಲಸ್ 2,000 12,000. ನೆಕ್ಸ್ಟು ಇನ್ಯಾವುದಾದ್ರೂ ಅಸೆಟ್ಸ್ ರಿಯಲೈಸ್ ಆಗಿದೆಯಾ, ಸೇಲ್ ಆಗಿದೆಯಾ? ಇಲ್ಲ. ಫರ್ನಿಚರ್ ಕೂಡ ಕವಿತಾ ತೊಗೊಂಡೋಗಿದ್ದಾರೆ. ಟೋಟಲ್ ಮಾಡಿದರೆ 1,42,600 ಅಷ್ಟು ಅಸೆಟ್ಸು ಸೇಲ್ ಆಗಿರೋದು. ನೆಕ್ಸ್ಟು ಈ ಅನಿತಾ 50% ಅಷ್ಟು ಇನ್ವೆಸ್ಟ್ಮೆಂಟ್ ತೊಗೊಂಡೋಗಿದ್ರಿ ಅಲ್ವಾ, ಅದನ್ನು ಎಂಟ್ರಿ ಮಾಡೋಣ. ಬೈ ಅನಿತಾಸ್ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಟೇಕನ್ ಓವರ್. 10,000 rupees ಒಂದು ಇನ್ವೆಸ್ಟ್ಮೆಂಟನ್ನು ಅವರು ಎಷ್ಟು 10% ಕಡಿಮೆ ಮಾಡಿಬಿಟ್ಟು ತೊಗೊಂಡು ಹೋಗ್ತಾ ಇರೋದು. 10,000 ಇಂಟು 10/100 ಮಾಡಿದರೆ 1,000 rupees ಬರುತ್ತೆ. ಅದನ್ನು ಲೆಸ್ ಮಾಡಿದಾಗ ನಮಗೆ 9,000 rupees ಇನ್ವೆಸ್ಟ್ಮೆಂಟು ಅನಿತಾ ತೊಗೊಂಡೋಗಿರೋದು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ಕವಿತಾ. ಫರ್ನಿಚರ್ನ ಏನು ಮಾಡ್ತಾ ಇರೋದು, ಕವಿತಾ ತೊಗೊಂಡು ಹೋಗ್ತಾ ಇರೋದು. ನಾನು ಫಾರ್ಮೇಟನ್ನು ಎಕ್ಸ್ಪ್ಲೈನ್ ಮಾಡುವಾಗಲೇ ಹೇಳಿದ್ದೀನಿ. ಅಸೆಟ್ಸ್ನ ಯಾರಾದರೂ ಪಾರ್ಟ್ನರ್ಸ್ ತೊಗೊಂಡೋದ್ರೆ ಕ್ರೆಡಿಟ್ ಸೈಡು, ಲಯಬಿಲಿಟೀಸ್ನ ಯಾರಾದರೂ ಪಾರ್ಟ್ನರ್ಸ್ ತೊಗೊಂಡೋದ್ರೆ ಡೆಬಿಟ್ ಸೈಡು ತೊಗೊಳ್ತೀವಿ ಅಂತ. ಓಕೆ, ಸೊ ಒಂದು ಅಡ್ಜಸ್ಟ್ಮೆಂಟ್ ಆಗಿರ್ಬೋದು, ಹಾಗೆಯೇ ಫಾರ್ಮೇಟ್ ಆಗಿರ್ಬೋದು, ಎಕ್ಸ್ಪ್ಲೈನ್ ಮಾಡಿರೋ ವಿಡಿಯೋ ನಿಮಗೆ ಸೆಕೆಂಡ್ PUC ಅಕೌಂಟೆನ್ಸಿ ಅನ್ನೋದೇ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಬೈ ಕವಿತಾ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟಲ್ಲಿ ಫರ್ನಿಚರ್ ಟೇಕನ್ ಓವರ್ 12,000 rupees. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ, ಅನಿತಾ ಪೇಡ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ 2,000. ರಿಯಲೈಸೇಷನ್ ಎಕ್ಸ್ಪೆನ್ಸಸ್ನ ಅನಿತಾ ಪೇ ಮಾಡ್ತಾ ಇದ್ದಾರೆ. ಓಕೆ, ಇನ್ನು ನಾವು ಲಯಬಿಲಿಟೀಸ್ನ ಪೇ ಮಾಡಿಲ್ಲ. ಈಗ ಲಯಬಿಲಿಟೀಸ್ ಎಲ್ಲದೂ ಕೂಡ ಪೇ ಮಾಡಬೇಕು. ಇಲ್ಲಿ ಅದಕ್ಕೆ ಯಾವುದೇ ರಿಲೇಟೆಡು ಅಡ್ಜಸ್ಟ್ಮೆಂಟ್ ಇಲ್ಲ ಅಂದರೆ ಅದ್ರ ಬುಕ್ ವ್ಯಾಲ್ಯೂ ಎಷ್ಟಿತ್ತು ಅಷ್ಟಕ್ಕೇ ಅವರು ಕೊಡ್ತಾ ಇದ್ದಾರೆ ಅಂತ. ಟು ಬ್ಯಾಂಕ್ ಅಕೌಂಟ್ ಲಯಬಿಲಿಟೀಸ್ ರಿಯಲೈಸ್ಡ್ ಆರ್ ಪೇಡ್, ಲಯಬಿಲಿಟಿ ಪೇಡ್ ಅಂತ ಬರೀರಿ. ಬಿಲ್ಸ್ ಪೇಯಬಲ್ 6,000 ಇತ್ತು, 6,000. ಕ್ರೆಡಿಟರ್ಸ್ 20,000, ವನಿತಾಸ್ ಲೋನ್ 5,000, ಟೋಟಲ್ 31,000 rupees ಲಯಬಿಲಿಟೀಸ್ನ ಪೇ ಮಾಡಿದ್ದಾರೆ. ನೆಕ್ಸ್ಟು ಎಕ್ಸ್ಪೆನ್ಸಸ್ ಇತ್ತು ಅಲ್ವಾ, ಅನಿತಾ ಅದನ್ನು ಪೇ ಮಾಡಿರೋದು. ಹಾಗಾಗಿ ಅನಿತಾಸ್ ಕ್ಯಾಪಿಟಲ್ ಅಕೌಂಟ್, ಅನಿತಾ ಪೇ ಮಾಡಿದ್ದಾರೆ ಅಂದರೆ ನಾವು ಅದನ್ನು ಅನಿತಾಗೆ ಕೊಡಬೇಕು ಅಲ್ವಾ. ಟು ಅನಿತಾಸ್ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟಲ್ಲಿ ಎಕ್ಸ್ಪೆನ್ಸಸ್ ಎಷ್ಟು, 2,600 rupees. ನೆಕ್ಸ್ಟು ಇದಿಷ್ಟೇ, ಎಲ್ಲ ಅಡ್ಜಸ್ಟ್ಮೆಂಟ್ ಕೂಡ ಟೋಟಲ್ ನಾವು ಕರೆಕ್ಟಾಗಿ ತೊಗೊಂಡಿದ್ದೀವಿ. ಟೋಟಲ್ ಮಾಡೋಣ. ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬಂದಿದೆ. ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬಂದಿದೆ ಅಂದರೆ ನಮಗೆ ಪ್ರಾಫಿಟ್ ಆಗಿರುತ್ತೆ. ಟೋಟಲ್ ಎಷ್ಟು ಬಂದಿದೆ, 1,96,600, 1,96,600. ಈ ಎಲ್ಲದನ್ನು ಕೂಡ ನಾನು ಲೆಸ್ ಮಾಡಿದಾಗ 1,000 rupees ಪ್ರಾಫಿಟ್ ಬಂತು. ಟು ಪ್ರಾಫಿಟ್ ಆನ್ ರಿಯಲೈಸೇಷನ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅನಿತಾ ಕವಿತಾ ಇಬ್ಬರಿಗೂ ಕೂಡ ನಾವು ಶೇರ್ ಮಾಡಬೇಕು. ಶೇರಿಂಗ್ ರೇಷಿಯೋ ಎಷ್ಟಿದೆ, ಈಕ್ವಲಿ ಅಂತ ಹೇಳಿದ್ದಾರೆ. 1:1 ಆಗುತ್ತೆ. 1,000 ಇಂಟು 1/2, 1,000 ಇಂಟು 1/2, 500 ಇಬ್ಬರಿಗೂ ಕೂಡ ಈ ರಿಯಲೈಸೇಷನಲ್ಲಿ ಪ್ರಾಫಿಟ್ ಸಿಕ್ಕಿರೋವಂಥದ್ದು. ನೆಕ್ಸ್ಟು ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ. ನಿಮಗೆ ಈ ಬರೀ ರಿಯಲೈಸೇಷನ್ ಅಕೌಂಟಿಗೆ 7 ಮಾರ್ಕ್ಸ್ ಇರುತ್ತೆ, ಎಲ್ಲೂ ಕೂಡ ತಪ್ಪು ಮಾಡಬೇಡಿ. ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪರ್ಟಿಕ್ಯುಲರ್ಸ್ ಅನಿತಾ ಕವಿತಾ, ಪರ್ಟಿಕ್ಯುಲರ್ಸ್ ಅನಿತಾ ಕವಿತಾ, ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್. ಫಸ್ಟ್ ನಾವೇನು ಮಾಡ್ತೀವಿ, ಪಾರ್ಟ್ನರ್ಸ್ದು ಕ್ಯಾಪಿಟಲ್ ಎಷ್ಟಿದೆ ಅದನ್ನು ಬ್ಯಾಲೆನ್ಸಿಂಗ್ ಫಿಗರ್ನ ತೊಗೊಳ್ತೀವಿ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಾರೆ ನಿಮಗೆ ಕ್ಯಾಪಿಟಲ್ ಅಂತ. ಅನಿತಾದು 50,000 ಇದೆ, ಕವಿತಾದು 50,000 rupees ಇದೆ. ನೆಕ್ಸ್ಟು ಬೈ ರಿಸರ್ವ್ ಫಂಡ್, ಬ್ಯಾಲೆನ್ಸ್ ಶೀಟಲ್ಲಿ ರಿಸರ್ವ್ ಫಂಡ್ ಕೊಟ್ಟಿದ್ದಾರೆ. ನಾವು ಅದನ್ನು ಇಬ್ಬರಿಗೂ ಕೂಡ ಶೇರ್ ಮಾಡಬೇಕು. 30,000 ಇಂಟು 1:1 ರೇಷಿಯೋ ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಅನಿತಾಗೆ 15,000, ಕವಿತಾಗೆ 15,000. ನೆಕ್ಸ್ಟು ಇನ್ನೆಲ್ಲಾದರೂ ನಮಗೆ
ಪಾರ್ಟ್ನರ್ಸ್ ಅಕೌಂಟ್ ಹೆಸರನ್ನ ಯೂಸ್ ಮಾಡಿದ್ವಾ ಅಂತ ನೋಡೋಣ. ರಿಯಲೈಸೇಷನ್ ಅಕೌಂಟಲ್ಲಿ ಬೈ ಅನಿತಾ ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ, ಹೌದಲ್ವಾ? ಬೈ ಅನಿತಾ ಅಂತ ಇದೆ, ಅದರ ಆಪೋಸಿಟ್ ಏನಾಗುತ್ತೆ? ನಾವು ರಿಯಲೈಸೇಷನ್ ಅಕೌಂಟಲ್ಲಿ ಇದಿರೋದು ಟು ರಿಯಲೈಸೇಷನ್ ಅಕೌಂಟ್. ಟು ರಿಯಲೈಸೇಷನ್ ಅಕೌಂಟ್ ಬ್ರಾಕೆಟಲ್ಲಿ ಫರ್ನಿಚರ್ ಟೇಕನ್ ಓವರ್. ಯಾರು ಫರ್ನಿಚರ್ನ ತಗೊಂಡೋಗಿರೋದು? ಓಕೆ, ಅನಿತಾಸ್ ಕ್ಯಾಪಿಟಲ್ ಅಕೌಂಟ್ ಟು ರಿಯಲೈಸೇಷನ್ ಅಕೌಂಟ್ ಇನ್ವೆಸ್ಟ್ಮೆಂಟ್ ಟೇಕನ್ ಓವರ್ ಅನಿತಾಗೆ 9,000 rupees. ಟು ರಿಯಲೈಸೇಷನ್ ಅಕೌಂಟ್ ಫರ್ನಿಚರ್ ಟೇಕನ್ ಓವರ್ ಕವಿತಾ ಅನ್ನೋರು ಫರ್ನಿಚರ್ನ ತಗೊಂಡೋಗಿರೋದು. ಕವಿತಾ ಅಕೌಂಟಲ್ಲಿ 12,000 rupees. ನೆಕ್ಸ್ಟ್ ಇನ್ನೆಲ್ಲಾದರೂ ಪಾರ್ಟ್ನರ್ಸ್ ಹೆಸರು ಯೂಸ್ ಮಾಡಿದ್ದೀವಾ? ಹೌದು, ಅನಿತಾ ಅನ್ನೋರು ರಿಯಲೈಸೇಷನ್ ಎಕ್ಸ್ಪೆನ್ಸಸ್ನ ಪೇ ಮಾಡಿದ್ರು, ನಾವು ಅವರಿಗೆ ಅಮೌಂಟ್ ಕೊಡಬೇಕಾಗುತ್ತೆ. ಟು ಅನಿತಾ ಕ್ಯಾಪಿಟಲ್ ಇದೆ, ಅದಕ್ಕೆ ಆಪೋಸಿಟ್ ಬೈ ರಿಯಲೈಸೇಷನ್ ಅಕೌಂಟ್. ಬೈ ರಿಯಲೈಸೇಷನ್ ಅಕೌಂಟ್ 2,600 rupees. ನೆಕ್ಸ್ಟು ಈ ಪಾರ್ಟ್ನರ್ಸ್ ರಿಯಲೈಸೇಷನ್ ಅಕೌಂಟಲ್ಲಿ ಏನೊಂದು ಪ್ರಾಫಿಟ್ ಆಗಿತ್ತು ಅದನ್ನು ಪಾರ್ಟ್ನರ್ಸ್ಗೆ ನಾವೇನು ಮಾಡಬೇಕು? ಶೇರ್ ಮಾಡಬೇಕು ಅಂತ ಇಲ್ಲಿ ಬರೆದಿದ್ವಿ. ಈಗ ಅದನ್ನು ಇಬ್ಬರು ಪಾರ್ಟ್ನರ್ಸ್ಗೂ ಕೂಡ ಕೊಡಬೇಕು. ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇದೆ. ಬೈ ರಿಯಲೈಸೇಷನ್ ಅಕೌಂಟ್ ಪ್ರಾಫಿಟ್ 500 rupees, 500 rupees. ಟೋಟಲ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ. ಅನಿತಾ 68,100, ಕವಿತಾ 65,500. ಎರಡು ಸೈಡ್ ಕೂಡ ಹಾಕಿದ್ದೀವಿ. ಲೆಸ್ ಮಾಡಿದಾಗ ನಮಗೆ 59,100 ನಾವು ಅನಿತಾಗೆ ಕೊಡಬೇಕು, ಕವಿತಾಗೆ 53,500 ಕೊಡಬೇಕು. ಇದನ್ನು ನಾವೀಗ ಬ್ಯಾಂಕ್ ರೂಪದಲ್ಲಿ ಕೊಡ್ತಾ ಇರೋದು. ಬೈ ಬ್ಯಾಂಕ್ ಟು ಬ್ಯಾಂಕ್ ಅಕೌಂಟ್. ಫೈನಲ್ ಅಮೌಂಟನ್ನು ನಾವೀಗ ಬ್ಯಾಂಕಿಗೆ ಹಾಕ್ತಾ ಇದ್ದೀವಿ. ನೆಕ್ಸ್ಟ್ ಈಗ ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ. ಬ್ಯಾಂಕ್ ಅಕೌಂಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್. ನಾವೀಗ ಫಸ್ಟು ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಅಸೆಟ್ಸಲ್ಲಿ ಕೊಟ್ಟಿದ್ರು ಅಲ್ವಾ, ಬ್ಯಾಲೆನ್ಸಿಂಗ್ ಫಿಗರ್ನ ತಗೊಳ್ತಾ ಇದ್ದೀವಿ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 6,000 rupees ತಗೊಂಡಿದ್ದೀವಿ. ಇದು ತುಂಬಾ ಈಸಿ ಇರುತ್ತೆ. ಈಗ ಬ್ಯಾಲೆನ್ಸಿಂಗ್ ಫಿಗರ್ ಒಂದು ತಗೊಂಡಾಯಿತು. ನೆಕ್ಸ್ಟು ರಿಯಲೈಸೇಷನ್ ಅಕೌಂಟ್ ನೋಡೋಣ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನೋಡೋಣ. ಎಲ್ಲೆಲ್ಲಿ ಬ್ಯಾಂಕ್ ಅಂತ ಯೂಸ್ ಮಾಡಿದ್ದೀವಿ ಅದರ ಆಪೋಸಿಟಲ್ಲಿ ನಾವು ತಗೋಬೇಕಾಗತ್ತೆ. ಇಲ್ಲಿ ರಿಯಲೈಸೇಷನ್ ಅಕೌಂಟಲ್ಲಿ ನಾವು ಅಸೆಟ್ಸ್ ರಿಯಲೈಸ್ ಆದಾಗ ಬೈ ಬ್ಯಾಂಕ್ ಅಂತ ತಗೊಂಡಿದ್ವಿ, ಲಯಬಿಲಿಟೀಸ್ ಪೇ ಮಾಡಿದಾಗ ಟು ಬ್ಯಾಂಕ್ ಅಂತ ತಗೊಂಡಿದ್ವಿ, ಹೌದಲ್ವಾ? ಈಗ ಬೈ ಬ್ಯಾಂಕ್ ಅಂತ ಇದೆ ಅಂದರೆ ಆಪೋಸಿಟ್ ಏನಾಗುತ್ತೆ? ಟು ರಿಯಲೈಸೇಷನ್ ಅಕೌಂಟ್. ಇಲ್ಲಿ ಟು ಬ್ಯಾಂಕ್ ಅಂತ ಇದ್ರೆ ಬೈ ರಿಯಲೈಸೇಷನ್ ಅಕೌಂಟ್. ಇಲ್ಲಿ ನಮಗೆ ಫಸ್ಟ್ ಈಗ ತಗೊಳ್ಳೋಣ, ಅಸೆಟ್ಸ್ ರಿಯಲೈಸ್ ಆಗಿರೋದು ಬೈ ಬ್ಯಾಂಕ್ ಇದೆ, ಟು ರಿಯಲೈಸೇಷನ್ ಅಕೌಂಟ್. ಟು ರಿಯಲೈಸೇಷನ್ ಅಕೌಂಟ್ ಅಸೆಟ್ಸ್ ರಿಯಲೈಸ್ಡ್ 1,42,600. ನೆಕ್ಸ್ಟ್ ಲಯಬಿಲಿಟೀಸ್ ಪೇ ಮಾಡಿದ್ವಿ, ಟು ಬ್ಯಾಂಕ್ ಇತ್ತು, ಬೈ ರಿಯಲೈಸೇಷನ್ ಅಕೌಂಟ್ 31,000 rupees ಲಯಬಿಲಿಟೀಸ್ನ ಪೇ ಮಾಡಿರೋವಂಥದ್ದು. ನೆಕ್ಸ್ಟ್ ಇನ್ನೆಲ್ಲಾದರೂ ಬ್ಯಾಂಕ್ ಅಂತ ಇದೆಯಾ? ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ಫೈನಲ್ ಬ್ಯಾಲೆನ್ಸ್ ಏನು ಕೊಡಬೇಕಿತ್ತು ಅದಿದೆ. 59,100, 53,500 ಈ ಎರಡನ್ನೂ ಕೂಡ ತಗೋಬೇಕು. ಅದ್ರ ಜೊತೆಗೆ ನಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಅನಿತಾಯಿಂದ ಲೋನ್ ಕೂಡ ತಗೊಂಡಿದ್ವಿ ಅಲ್ವಾ, ಆ ಲೋನು ಕೂಡ ನಾವು ಅವರಿಗೆ ವಾಪಸ್ ಕೊಡಬೇಕಾಗುತ್ತೆ. ಬೈ ಅನಿತಾ ಕ್ಯಾಪಿಟಲ್ ಅಕೌಂಟ್ 59,100, ಬೈ ಕವಿತಾ ಕ್ಯಾಪಿಟಲ್ ಅಕೌಂಟ್ 53,500. ಈ ಒಂದು ಫೈನಲ್ ಅಮೌಂಟ್ ಏನು ಸೆಟಲ್ಮೆಂಟ್ ಇತ್ತು ಅದನ್ನು ಹಾಕಿದ್ದೀವಿ. ಹಾಗೆಯೇ ಅನಿತಾಯಿಂದ ಲೋನ್ ತಗೊಂಡಿದ್ದು ಕೂಡ ನಾವು ಅವರಿಗೆ ವಾಪಸ್ ಕೊಡ್ತಾ ಇದ್ದೀವಿ. ಬೈ ಅನಿತಾ ಲೋನ್ ಅಕೌಂಟ್ 5,000 rupees. ಟೋಟಲ್ 1,48,600, 1,48,600. ನಿಮಗೆ ಬೇಸಿಕ್ ಪ್ರಾಬ್ಲಮಲ್ಲಿ ಎಲ್ಲದನ್ನು ಕೂಡ ಯಾವುದನ್ನ ಯಾಕೆ ತಗೊಳ್ತಾ ಇದ್ದೀವಿ ಅನ್ನೋದೆಲ್ಲ ಎಕ್ಸ್ಪ್ಲೈನ್ ಆಗಿದೆ. ಇದರಲ್ಲಿ ನಿಮಗೆ ಒಂದು 5 to 6 ಪ್ರಾಬ್ಲಮ್ ಸಿಗುತ್ತೆ ನಮಗೆ ಅಕೌಂಟೆನ್ಸಿ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿದರೆ ಈ ಒಂದು ಚಾಪ್ಟರ್ಸ್ಗೆ ರಿಲೇಟೆಡ್ ಆಗಿ.